ನಮ್ಮ ಜೊತೆಗೆ ನಟಿ ರಾಗಿಣಿ ದ್ವಿವೇದಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತು ಒಂದು ಒಳ್ಳೆ ಕಾಸ್ಗೋಸ್ಕರ ಬಂದಿದ್ದೀರಾ, ನಮಗೆ ಸಿಕ್ಕಿದ್ದೀರಾ. ಸೊ ಅಂದರೆ ಈ ಒಂದು ಟೂರ್ನಮೆಂಟ್ಗೆ ನೀವು ಅಂಬಾಸಿಡರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಅವರು ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? I'm really happy that the East State, especially Karnataka, in the ishtu ಒಳ್ಳೆ initiations ಆಗುತ್ತೆ. And especially abled sports is something that is so important. ಯಾಕಂದರೆ ನೀವು ಒಂದು ಎಂಪವರ್ ಮಾಡ್ತಾ ಇದ್ದೀರಾ ಎವ್ರಿಬಡಿ. ಆ್ಯಂಡ್ ಐ ಥಿಂಕ್ ಈ ಒಂದು ಟೈಮಲ್ಲಿ ಸ್ಪೆಷಲಿ ಎಂಕರೇಜ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಎಲ್ರಿಗೂ ಜಸ್ಟ್ ಒಂದು ಎಂಕರೇಜ್ಮೆಂಟ್ ಸಿಕ್ಕಿದ್ರೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ, ಯು ವಿಲ್ ಆ್ಯಕ್ಚುಲಿ ಬಿ ಸೋ ಸರ್ಪ್ರೈಸ್ ಆಸ್ ಟು ಹೌ ಟ್ಯಾಲೆಂಟೆಡ್ ದೀಸ್ ಪೀಪಲ್ ಆರ್, ರೈಟ್? ಸೊ ನನಗೆ ತುಂಬ ಖುಷಿ ಆಯಿತು ವೆನ್ ದೇ ಅಪ್ರೋಚ್ಡ್ ಮೀ. ಆ್ಯಂಡ್ ಈ ಒಂದು ಟೂರ್ನಮೆಂಟ್ ಲೈಕ್ T10 ಪ್ಯಾಟರ್ನ್ ಆಗ್ತಾ ಇರೋದು ಫಸ್ಟ್ ಟೈಮ್. ಬಟ್ ಇವರು ತುಂಬ ಸತಿ ದೇ ಪ್ಲೇಡ್ ಲೀಗ್ಸ್ ಆಡಿದ್ದಾರೆ. ಆ್ಯಂಡ್ ಇವ್ರದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಆಡಿದ್ದಾರೆ. ಬಟ್ the unfortunate part is that till the time people like us or somebody comes and talks about it, ಅವ್ರ ಬಗ್ಗೆ ಗೊತ್ತಾಗಲ್ಲ. So that is the only thing. But I'm glad that ಎಲ್ಲರೂ ಇಷ್ಟು ಒಳ್ಳೆ ರೀತಿಯಲ್ಲಿ ಬಂದು ಇವತ್ತು ಅಟೆಂಡ್ ಮಾಡಿದ್ದಾರೆ, ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. I want to promote especially abled cricket, not just in men, as women as well. So I hope that even the initiation ಮೂಲಕ people who ಥಿಂಕ್ ದಟ್ ಓಕೆ ಯಾವುದೋ ಒಂದು ರೀಸನ್ ಹಿಂದೆ ನಾವು ಏನೋ ಲೈಫಲ್ಲಿ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಒಂದು ಇದಿದೆಯಲ್ಲ ಮೈಂಡಲ್ಲಿ, ಅದು ಹೋಗಬೇಕು ಅಂತ. ಸೊ ಇಟ್ ಜಸ್ಟ್ ಎನ್ಕರೇಜಸ್ ದೆಮ್. ಓಕೆ, ರಾಗಿಣಿಯವರು ಅಂದಿದ ತಕ್ಷಣ ಸಿನಿಮಾದ ಜೊತೆಗೆ ಒಂದಷ್ಟು ಅವ್ರು ಮಾಡ್ತಾ ಇದ್ದಂತಹ ಸೋಷಿಯಲ್ ವರ್ಕ್ಗಳು ಎಲ್ರಿಗೂ ಕೂಡ ಕಣ್ಮುಂದೆ ಬರುತ್ತೆ. ಸೊ ಈಗ ಆ ಪ್ರೋಸೆಸ್ ಹೇಗೆ ನಡೀತಾ ಇದೆ? ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್ ಅಂತ? I don't really have, like ಮುಂಚೆಯಿಂದ ನಾನು ತುಂಬ ಜಾಸ್ತಿ ಫಾರ್ವರ್ಡ್ ಪ್ಲ್ಯಾನ್ ಮಾಡೋರು ಪರ್ಸನ್ ಇಲ್ಲ. ಐ ಟೇಕ್ ಎವ್ರಿ ಡೇ ಆಸ್ ಇಟ್ ಕಮ್ಸ್. ಆ್ಯಂಡ್ ಈ ಒಂದು ಟೈಮಲ್ಲಿ ಈ ಒಂದು ಇದ್ರ ಜೊತೆಗೆ ವಿಮೆನ್ಸ್ ಡೇ ಇಸ್ ಆಲ್ಸೋ ಕಮಿಂಗ್. ಸೊ ವಿಮೆನ್ಸ್ ಡೇಯಲ್ಲಿ ಒಂದೆರಡು ಇನಿಸಿಯೇಷನ್ ಇನ್ ಪರ್ಟೈನಿಂಗ್ ಟು ಎಜುಕೇಷನ್ ಆ್ಯಂಡ್ ಎಂಪವರ್ಮೆಂಟ್. ಐ ಥಿಂಕ್ ದಟ್ ಈ ಒಂದು ಟೈಮಲ್ಲಿ ಎವ್ರಿಬಡಿ ಶುಡ್ ಬಿ ಇಂಡಿಪೆಂಡೆಂಟ್. ವಿಮೆನ್ ಆಗಲಿ, ದೇ ಶುಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನಂದರೆ ದಟ್ ಈವನ್ ದೋ ಯು ಬಿಲಾಂಗ್ ಟು, ಇಟ್ ಡಸಂಟ್ ಮ್ಯಾಟರ್ ದಟ್ ನಿಮ್ಮ ಅಪ್ಪ ಯಾರು, ನಿಮ್ಮ ಹಸ್ಬೆಂಡ್ ಯಾರು, ನಿಮ್ಮ ಬ್ರದರ್ ಯಾರು, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಯಾರು, ನೀವು ಒಬ್ಬ ಹೆಣ್ಮಕ್ಳಾಗಿ ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು, ಇಂಡಿಪೆಂಡೆಂಟಾಗಿ ಕೆಲಸ ಮಾಡಬೇಕು, ಇಂಡಿಪೆಂಡೆಂಟಾಗಿ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ಕೋಬೇಕು. ಸಿ ಆಲ್ ದೀಸ್ ಫ್ಯಾಮಿಲಿ ಆ್ಯಂಡ್ ಕ್ಲೋಸ್ ಒನ್ಸ್ ಆ್ಯಂಡ್ ಎವ್ರಿಬಡಿ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಯಾವತ್ತೂ. ಬಟ್ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ strong, you have to be independent another. So I want to promote that. I want to do also some work with women in JC. ಅವ್ರದ್ದು ಸ್ವಲ್ಪ ಅವೇರ್ನೆಸ್ ಮತ್ತು ಹೆಲ್ಪ್ ಮಾಡಬೇಕು ಅಂತ ಇದೆ ಪ್ಲ್ಯಾನ್ಸ್ ನಮ್ಮದು. ಅದ್ರ ಜೊತೆಗೆ ಜಸ್ಟ್ ಎಜುಕೇಷನ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ವಾಂಟ್ ಟು ವರ್ಕ್ ಅನ್ಸುತ್ತೆ. ಈಗ ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ ಕರ್ವಾ 3 ಒಂದು ಅನೌನ್ಸ್ ಮಾಡಿದ್ರಿ, ಆ ಸಿನಿಮಾದಲ್ಲಿ ವಿಶೇಷ ಪಾತ್ರ ಅಂತ. ಸೊ ಆ ಪಾತ್ರ ಹೇಗಿರುತ್ತೆ? ಅದು ಬಿಟ್ಟು ಬೇರೆ ಯಾವ ಸಿನಿಮಾಗಳು ನೆಕ್ಸ್ಟ್ ವರ್ಕ್ ಮಾಡ್ತಾ ಇರೋದು? Right now I'm doing about 3 to 4 films, but ಅದು ಹೋಗ್ತಾ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, because we are looking for the right time and space to announce a film. And Karva 3, I'm really happy that the producer thought and the director and the team thought that I could be approached for something like this. ಯಾಕಂದರೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚಾಲೆಂಜಿಂಗ್ ಇದೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೂ ಇಟ್ಸ್ ಅ ರಿಸ್ಕಿ ಕ್ಯಾರೆಕ್ಟರ್ ಟು ಡೂ. But I like taking risks and I like taking challenges. So on the way I have taken the film, and I'm really glad that the film is so interesting and ಸಾಕಷ್ಟು ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. So yeah. ಓಕೆ, ಒಂದಷ್ಟು ಘಟನೆಗಳ ನಂತರ ನಿಮ್ಮದೊಂದು ಸಿನಿಮಾ ಟೈಟಲ್ ನಾನೇ ನೆಕ್ಸ್ಟ್ CM ಅನ್ನುವಂತಹ ಒಂದು ಟೈಟಲ್, ಅದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂಥದ್ದು. ಸೊ ಅಲ್ಲಿ ಕತೆ ಹೇಗಿರುತ್ತೆ, ಅಥವಾ ನಮ್ಮ ಸಮಾಜದಲ್ಲಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಹೇಳ್ತೀರಾ, ಅಥವಾ ಹೇಗಿರುತ್ತೆ, ಅಥವಾ ನೀವು CM ಸೀಟ್ ಕೂರ್ತೀರಾ, ಅಥವಾ ನಿಮ್ಮ ಹೋರಾಟ ಹೇಗಿರುತ್ತೆ ಸಿನಿಮಾದಲ್ಲಿ? ಈ ಸಿನಿಮಾ ಶೂಟಿಂಗ್ ಆಗ್ತಾ ಇರೋದು ಆಲ್ಮೋಸ್ಟ್ ಫ್ರಮ್ 1.5 years. ಓಕೆ, ಸೊ ಇಟ್ಸ್ ನಾಟ್ ಲೈಕ್ ಸಡನ್ ಆಗಿ ಅನೌನ್ಸ್ ಮಾಡಿರೋಂಥ ಒಂದು ಸಿನಿಮಾ. ಬಟ್ ಇಟ್ಸ್ ಅ ವೆರಿ, ಆವಾಗ್ಲೂ ಹೇಳ್ತಾ ಇದ್ದೆ ನಾನು, ಆ್ಯಕ್ಚುಲಿ ಟ್ರೇಲರ್ ಕೂಡ ಆಚೆ ಇದೆ, ಆಲ್ರೆಡಿ ಲಾಂಚ್ ಮಾಡಿದ್ದೀವಿ ನಾವು. ಸೊ ಅದರ ಪ್ರಕಾರ ನೀವು ನೋಡಿದ್ರೆ ಇಟ್ ಜಸ್ಟ್ ಟಾಕ್ಸ್ ಅಬೌಟ್ ದ ಪವರ್ ಆಫ್ ಅ ಕಾಮನ್ ಮ್ಯಾನ್. ನಾವು ಒಬ್ಬ ಸಾಧಾರಣ ನಾಗರಿಕರಾಗಿ ನಮ್ಮ ಶಕ್ತಿ ಏನು ಅಂತ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅಥವಾ ಒಂದು ಸೊಸೈಟಿಯಲ್ಲಿ ಇದ್ದೀವಿ ಅಂದರೆ ಯಾವ ರೀತಿಯಲ್ಲಿ ವಿ ಕ್ಯಾನ್ ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ಮೇಕ್ ಅ ಚೇಂಜ್ ಅನ್ನೋದು ಬಗ್ಗೆ ಇದೆ. ಆ್ಯಂಡ್ ಐ ಜಸ್ಟ್ ಥಿಂಕ್ ದಟ್ ದ ಟೈಟಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇವಾಗ ನೀವು ಅದನ್ನು ಕಾಮನ್ ಮ್ಯಾನ್ ಅನ್ಕೋತೀರಾ ಅಥವಾ CM ಅನ್ಕೋತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಇಟ್ಸ್ ಜಸ್ಟ್ ಅಬೌಟ್ ನಾನೇ ದ ಕಾಮನ್ ಮ್ಯಾನ್, ನಾನೇ ನೆಕ್ಸ್ಟ್ ಕಾಮನ್ ಮ್ಯಾನ್ ಅಷ್ಟೇ. ಓಕೆ, ಈ ಟೈಟಲ್ ಕೇಳಿದಾಗ ನಂಗೆ ಅನ್ನಿಸ್ತು, ಅಕಸ್ಮಾತ್ ಇಫ್ ಯು ಗೆಟ್ ಅ ಚಾನ್ಸ್ ಟು ಬಿಕಮ್ ಅ CM, ಸೊ ನೀವು ಏನೋ ಒಂದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಅಥವಾ ಏನೋ ಒಂದು ಉದ್ದೇಶನ ಸಾಬೀತು ಮಾಡಬೇಕು ಅಂದರೆ ಏನು ಮಾಡ್ಬೋದು ಅಂತ? ನಿಜವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ದಟ್ಸ್ ಅ ಗುಡ್ ಕ್ವೆಶ್ಚನ್.
ಐ ಥಿಂಕ್ ದ್ಯಾಟ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಚೇಂಜ್ ಏನಾಗಬೇಕು ಅಂದರೆ ಐ ಥಿಂಕ್ ದ ಟ್ರಾನ್ಸ್ಜೆಂಡರ್ ಲಾಸ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಸ್ಟೇಟ್ಸಲ್ಲಿ ಆಗ್ತಾ ಇದೆ, ನಮ್ಮ ಸ್ಟೇಟಲ್ಲಿ ಕೂಡ ಆದರೆ, ಯಾಕಂದರೆ ನಾವು ಎಷ್ಟು ಬೇರೆ ಬೇರೆ ಲಾಸ್ನ ಸಪೋರ್ಟ್ ಮಾಡ್ತಾನೆ ಇದ್ದೀವಿ. ಸೊ ಐ ಥಿಂಕ್ ದ್ಯಾಟ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದ್ರ ಜೊತೆಗೆ ಐ ಥಿಂಕ್ ಎಜುಕೇಷನ್, ಐ ಥಿಂಕ್ ರೂರಲ್ ವಿಲೇಜಸ್ ಆಗಲಿ ಸಿಟೀಸ್ ಆಗಲಿ, ರೂರಲಲ್ಲಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಜುಕೇಷನ್ ಇದ್ದರೆ ಎಂಪವರ್ಮೆಂಟ್ ಇರುತ್ತೆ ಅಷ್ಟೇ. ಒಂದು ನಾನು ಈ ವಿಷಯ ಕೇಳಬೇಕು ಅಂತ ಅಂದ್ಕೊಂಡೆ. ಇದೆಲ್ಲ ಮುಗಿಸಿ ಒಂದಷ್ಟು ತೊಂದರೆಗಳನ್ನ ಮುಗಿಸಿ ಬೇಲ್ ತೊಗೊಂಡು ಆಚೆ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ರೆಸ್ಪಾನ್ಸ್ ಹೇಗಿತ್ತು? ಅವರು ನಿಮ್ಮನ್ನ ಮಾತಾಡ್ಸಿದ ರೀತಿಯಾಗಿರ್ಬಹುದು, ಹೇಗಿತ್ತು ಅಂತ ಅಪ್ರೋಚ್ ಒಂದಷ್ಟು ಜನರಿಂದ ಸಿಗ್ತಾ ಹೇಗೆ ಅಂತ ಹೇಳಿ? ಎವ್ರಿಬಡಿ ಈಸ್ ಬಿನ್ ವೆರಿ ವೆಲ್ಕಮಿಂಗ್. ನಾವು ಚೆನ್ನಾಗಿದ್ದೀವಿ ಅಂದರೆ ಎಲ್ಲರೂ ಚೆನ್ನಾಗೇ ಇರ್ತಾರಲ್ಲ. ಸೊ ಆ ಒಂದು ವಿಷಯದಲ್ಲಿ ಎವ್ರಿಬಡಿ ಈಸ್ ಬಿನ್ ವೆರಿ ವೆರಿ ವೆಲ್ಕಮಿಂಗ್ ಆ್ಯಂಡ್ ಎವ್ರಿಬಡಿ ಈಸ್ ಆಸ್ಕ್ಡ್ ಮೀ ಹೌ ಐ ಆಮ್ ಡೂಯಿಂಗ್. ಆ್ಯಂಡ್ there is one special person who has constantly been checking on how I'm doing, so I want to thank that person. But then ಎಲ್ಲರೂ ಕೇಳಿದ್ರು, ಆಫ್ ಕೋರ್ಸ್ ಕೇಳ್ತಾರೆ. ಐ ಮೀನ್ ಎಲ್ಲರ ಜೊತೆ ತುಂಬ ಒಳ್ಳೆ ರಿಲೇಷನ್ಸ್ ಇಟ್ಟಿದ್ದೆ ನಾನು. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಟೂ ವೇ ಇನ್ ದ್ಯಾಟ್. ಚೆನ್ನಾಗಿತ್ತು. ಒಂದಿಷ್ಟು ಹೊಸ ಯೋಚನೆಗಳೇನಾದರೂ ರಾಗಿಣಿ ಅವ್ರಿಗೆ ಬಂದಿದೆಯಾ ಅಂತ? ಯು ಕಮ್ ಔಟ್ ಆಫ್ ಎನಿ ನ್ಯೂ ಥಾಟ್ಸ್ ದಟ್ ಒಂದಿಷ್ಟು ಎಕ್ಸ್ಪೀರಿಯನ್ಸ್ನಿಂದ ಲೈಫಲ್ಲಿ ಹಿಂಗಿರಬೇಕು ಅಥವಾ ಈ ಥರದ್ದು ಒಂದು ಸಿನಿಮಾ ಮಾಡಬೇಕು, ಆ ಥರದ್ದು ಏನಾದರೂ ಯೋಚನೆಗಳು ಬಂದಿದೆಯಾ? ಇಲ್ಲ, ದೇರ್ಸ್ ನಥಿಂಗ್ ಲೈಕ್ ದಿಸ್. ಆ್ಯಂಡ್ ಐ ಆಮ್ ನಾಟ್ ಡೂಯಿಂಗ್ ಅ ಬಯೋಪಿಕ್ ಆನ್ ಮೈ ಸೆಲ್ಫ್. ಇದು ಮೊನ್ನೆ ಯಾವುದು ನ್ಯೂಸಲ್ಲಿ ಯಾರು ನಾನು ಎಲ್ಲೋ ಕೇಳ್ಪಟ್ಟೆ. ಸೊ ಐ ಆಮ್ ನಾಟ್ ಡೂಯಿಂಗ್ ಅ ಬಯೋಪಿಕ್ ಆನ್ ಮೈ ಸೆಲ್ಫ್. ಆ್ಯಂಡ್ ಐ ಥಿಂಕ್ ಈ ಒಂದು 2021 ರೆಸಲ್ಯೂಷನ್ ಏನಿದೆ ಅಂದರೆ ದಟ್ ಲಿವ್ ಲೈಫ್ ಬೈ ದ ಮೂಮೆಂಟ್, ಬೈ ದ ಡೇ, ಆ್ಯಂಡ್ ವ್ಯಾಲ್ಯೂ ಆ್ಯಂಡ್ ಚೆರಿಷ್ ಎವ್ರಿ ಸಿಂಗಲ್ ಸ್ಮಾಲ್ ಥಿಂಗ್. ಅದು ನಾನು ಮುಂಚೆಯಿಂದನೂ ಮಾಡ್ತಾ ಇದ್ದೆ. ಬಟ್ ಐ ಫೀಲ್ ಲೈಕ್ ಒಂದು ವರ್ಷ ಸ್ಟಾರ್ಟ್ ಆದಾಗ ಒಂದು ರೆಸಲ್ಯೂಷನ್ಸ್ ಕೆಲವೊಂದು ಇಟ್ಕೋಬೇಕು ನೀವು. ಸೊ ಐ ಥಿಂಕ್ ದ್ಯಾಟ್ ಈಸ್ ಅ ರೆಸಲ್ಯೂಷನ್. ಆ್ಯಂಡ್ ಯು ಶುಡ್ ಜಸ್ಟ್, ಆ್ಯಂಡ್ ಬಿಕಾಸ್ ನಾವು ತುಂಬ ಒಂದು ವಾಟ್ ಈಸ್ ದ ರೈಟ್ ವರ್ಡ್ ಫಾರ್ ಇಟ್, ಒಂದು ತುಂಬ ಕಷ್ಟ ವರ್ಷ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಎವ್ರಿಬಡಿ ಈಸ್ ಜಸ್ಟ್ ಕಮ್ ಔಟ್ ನಾವು. ಎಲ್ಲ ಕಡೆ ಓಪನ್ ಆಗಿದೆ, ಕೆಲಸಗಳು ಸ್ಟಾರ್ಟ್ ಆಗಿದೆ. ಪಾಸಿಟಿವಿಟಿ ಇಂದ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಫ್ ಯು ಆರ್ ಅಪ್ಸೆಟ್ ಆರ್ ಲೋ ಆರ್ ಏನಾದರೂ ತೊಂದರೆ ಇದ್ದರೆ ಅದ್ರ ಬಗ್ಗೆ ಮಾತಾಡಿ ಪ್ಲೀಸ್. ಬಿಕಾಸ್ if you don't talk, it's leading to a lot of disastrous things which are unfortunate. So ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಜಾರಿದ್ರೆ, ತೊಂದರೆ ಇದ್ದರೆ, ಕಷ್ಟ ಇದ್ದರೆ ಅದ್ರ ಬಗ್ಗೆ ಮಾತಾಡಿ ಪ್ಲೀಸ್. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. 2020ಯಲ್ಲಿ ತುಂಬ ಮಿಸ್ ಮಾಡ್ಕೊಂಡಂಥದ್ದೇನು ರಾಗಿಣಿ? ಏನೂ ಇಲ್ಲ. ಇಟ್ ವಾಸ್ ಅ ಗ್ರೇಟ್ ಇಯರ್. ಐ ಡಿಡ್ ಜನ ಹತ್ರ ಬರೋಕ್ಕೆ ಒಂದು ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ನನ್ನ ಕೆಲಸದ ಮೂಲಕ. ಸೊ ಐ ಡೋಂಟ್ ರಿಗ್ರೆಟ್ ಎನಿಥಿಂಗ್. ಓಕೆ, ಲಾಸ್ಟ್ ಕ್ವೆಶನು. ರಾಗಿಣಿಯವರು ನಡೆದಂತಹ ಒಂದು ಅಥವಾ ಈ ಕೇಸ್ನಲ್ಲಿ ಬಲಿಪಶು ಆದ್ರ ಅನ್ನುವಂಥ ಒಂದು ಕ್ವೆಶನ್ ಇದೆ. ಸೊ ಅದಕ್ಕೆ ಏನಾದ್ರು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ? ಇದಿಷ್ಟು ರಾಗಿಣಿಯವರು ನಮ್ಮ ಜೊತೆಗೆ ಹಂಚ್ಕೊಂಡಂತಹ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಭಾಗ್ಯಸಿದಪ್ಪ, TV9 ಬೆಂಗಳೂರು.